ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸರಿದಾದ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, most men will proclaim each his own goodness, but who can find a faithful man? ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹು ಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕವನು? See, the word says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, a man speaks about himself and his goodness. ಒಬ್ಬ ಮನುಷ್ಯನು ತನ್ನ ಒಳ್ಳೆಯ ವಿಚಾರವಾಗಿ, ತಾನು ಮಾಡುವ ಒಳ್ಳೆಯ ಕಾರ್ಯಗಳ ವಿಚಾರವಾಗಿ ಮಾತನಾಡುತ್ತಾನೆ. Man says about himself, I am a faithful friend to you. ಆ ಮನುಷ್ಯ ಹೇಳ್ತಾನೆ, ನಿನಗೆ ಒಂದು ಒಳ್ಳೆಯ ಸ್ನೇಹಿತನು ನಾನಾಗಿದ್ದೇನೆ ಅನ್ನೋದನ್ನ ಇನ್ನೊಬ್ಬ ಸ್ನೇಹಿತನಿಗೆ ಹೇಳುತ್ತಾನೆ. But the Bible says, ಆದರೆ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, you are just speaking that you are a faithful one. ನೀನು ನಂಬಿಗಸ್ತರಾಗಿದ್ದಿ ಅನ್ನೋದನ್ನ ನೀವು ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಾ ಇದೀಯಾ. But who can really find a faithful one? ಆದರೆ ನಂಬಿಗಸ್ತನಾದ ಒಬ್ಬ ವ್ಯಕ್ತಿಯನ್ನ ನಾವು ಹೇಗೆ ಹುಡುಕಲು ಸಾಧ್ಯ? ಎಲ್ಲಿ ಸಿಕ್ಕುತ್ತಾನೆ? Hallelujah. So have you seen some people, they just praise about themselves and their families? ಕೆಲವು ಜನರನ್ನು ನೋಡಿದ್ದೀರಾ, ಅವರು ತಮ್ಮ ಕುಟುಂಬದ ಬಗ್ಗೆ, ತಮ್ಮ ವಿಚಾರವಾಗಿ ಅವರು ಹೇಳುತ್ತಾ ಇರ್ತಾರೆ, ಹೊಗಳುತ್ತಾ ಇರುತ್ತಾರೆ. They say they are faithful, they are reliable, and they're trustworthy people. ಅವರು ಈ ರೀತಿ ಹೇಳಿದ್ರೆ, ನಾನು ನಂಬಿಗಸ್ತನು, ನನ್ನ ಕುಟುಂಬ ನಂಬಿಗಸ್ತಿಕೆಯಿಂದ ನಡೆಯುತ್ತದೆ, ನಾವು ಭರವಸೆಯು ಯೋಗ್ಯರಾಗಿದ್ದೇವೆ ಎಂಬುದನ್ನು ಹೇಳ್ತಾರೆ. But my question is, ಆದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ, Bible question is, ಸತ್ಯವೇದದಲ್ಲಿರುವಂತ ನಮಗಿರುವ ಪ್ರಶ್ನೆ ಏನಂತಂದ್ರೆ, but really God can find faith in us. ಆಗ ನಮ್ಮ ಮೇಲೆ ದೇವರು ನಿಜವಾಗಲೂ ನಂಬಿಕೆಯನ್ನು ಇಡಬಹುದೇ? Are we reliable people to God? ನಾವು ದೇವರಿಗೆ ವಿಶ್ವಾಸಾರ್ಹವಾದ ಒಂದು ವ್ಯಕ್ತಿಗಳಾಗಿದ್ದೇವೆ. God trust in us. ದೇವರು ನಮ್ಮ ಮೇಲೆ ಭರವಸೆಯನ್ನು ಇಡಬಹುದೇ? See, one day Jesus Christ, ಒಂದು ದಿವಸ ಯೇಸು ಕ್ರಿಸ್ತನು he makes an announcement to his disciples. ಆತನು ತನ್ನ ಶಿಷ್ಯರಿಗೆ ಒಂದು ಘೋಷಣೆಯನ್ನು ಮಾಡುತ್ತಾನೆ. My disciples, ನನ್ನ ಶಿಷ್ಯರೇ, I am going to be crucified on the cross. ನಾನು ಶಿಲುಬೆಯಲ್ಲಿ ಸಾಯಲಿಕ್ಕೆ, ನಾನು ಪ್ರಾಣವನ್ನು ಅರ್ಪಿಸುವುದಕ್ಕೆ ನಾನು ಹೋಗ್ತಾ People ಇದ್ದೇನೆ. will crucify me. ಜನರು ನನ್ನ ಶಿಲುಬೆಗೆ ಏರಿಸುತ್ತಾರೆ. And you disciples will forsake me. ನೀವು ಶಿಷ್ಯರು ನನ್ನನ್ನ ಬಿಟ್ಟು ಓಡಿ ಹೋಗುತ್ತೀರಾ? You know what Peter said in Matthew chapter 26 verse number 33? ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 33ನೇ ವಚನದಲ್ಲಿ ಸತ್ಯವೇದದಲ್ಲಿ ಪೇತ್ರನು ಏನನ್ನ ಹೇಳಿದ್ದಾನೆ ಗೊತ್ತಾ? What Peter talks about himself. ಪೇತ್ರನು ತನ್ನ ಬಗ್ಗೆ ಆತನು ಏನನ್ನ ಹೇಳುತ್ತಾನೆಂದರೆ, Please open the Bible. ನಿಮ್ಮ ಸತ್ಯವೇದವನ್ನು ತೆರೆಯಿರಿ. Matthew chapter 26 verse number 33. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 33ನೇ ವಚನ. Then Peter spoke up and said, even if all the rest lose their faith and fall away, I will still be beside you, Jesus. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಟ್ಟನು. But later, ಆದರೆ ತದನಂತರ ನೋಡುವಾಗ Peter could not keep his word, keep his promise, but denies the Lord. ಪೇತ್ರನು ಏನು ತನ್ನ ಬಾಯಿ ಮಾತಿನಲ್ಲಿ ಯೇಸುವಿಗೆ ಮಾತು ಕೊಟ್ಟನೋ ಆ ಮಾತನ್ನ ಆತನು ನೆರವೇರಿಸದೆ ಯೇಸು ಕ್ರಿಸ್ತನನ್ನ ನಿರಾಕರಿಸಿ ಹೋದನೆಂದು ನಾವು ನೋಡ್ತಾ ಇದ್ದೇವೆ. Like Peter, ಇದೇ ಪೇತ್ರನ ರೀತಿಯಲ್ಲಿ many of us are struggling in this area. ನಾವು ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಷ್ಟಪಡುತ್ತಿದ್ದೇವೆ. We speak those things which we really don't mean. ಅರ್ಥವಿಲ್ಲದ ಅಥವಾ ನಾವು ಮಾಡದೇ ಇರುವಂತ, ನೆರವೇರಿಸೋದಕ್ಕೆ ಸಾಧ್ಯವಾಗದಂತ ಕಾರ್ಯಗಳನ್ನು ಕೆಲವು ಬಾರಿ ನಾವು ಮಾತನಾಡ್ತೇವೆ. ಉದಾಹರಣೆಯಾಗಿ ನೋಡುವಾಗ, some person in church, ಸಭೆಯಲ್ಲಿ ಒಬ್ಬ ವ್ಯಕ್ತಿ will come to you, ಆತನ ನಿಮ್ಮ ಬಳಿ ಬರುತ್ತಾನೆ, he will share his problems, ಆತನ ಸಮಸ್ಯೆಗಳು ನಿಮ್ಮ ಬಳಿ ಹೇಳುತ್ತಾನೆ. and he will say like this, ತದನಂತರ ಆತನು ಈ ರೀತಿಯಲ್ಲಿ ಹೇಳುತ್ತಾನೆ, brother please pray for me, ಸಹೋದರರೇ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂದು ಹೇಳುತ್ತಾರೆ. sister please pray for me, ಸಹೋದರಿಯೇ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂದು ಹೇಳ್ತಾರೆ. you will reply, ನೀವು ಈ ರೀತಿಯಲ್ಲಿ ಪ್ರತ್ಯುತ್ತರವನ್ನ ಕೊಡುತ್ತೀರಿ, yes brother surely I will pray for you. ಖಂಡಿತವಾಗಿ ನಿಮಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳುತ್ತೀರಿ. But the question is, ಅದರ ಪ್ರಶ್ನೆ ಏನಂತಂದ್ರೆ, you really pray for that person? ನಿಜವಾಗಲೂ ನೀವು ಅವರಿಗೋಸ್ಕರ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತೀರಾ? Another example, ಇನ್ನೊಂದು ಉದಾಹರಣೆ, some person, ಯಾರೋ ಒಬ್ಬರು ವ್ಯಕ್ತಿ he will come and tell you, ಅವರು ಈ ರೀತಿಯಲ್ಲಿ ನಿಮ್ಮ ಬಳಿಗೆ ಬರುತ್ತಾರೆ, brother tomorrow I have so and so work, ಸಹೋದರರೇ ನಾಳೆ ದಿವಸ ಈ ರೀತಿ ವರ್ಕ್ ಕೆಲಸ ಇದೆ, can you come and help me in
this work, ಈ ಒಂದು ಕೆಲಸದಲ್ಲಿ ನೀವು ನನಗೆ ಬಂದು ಸಹಾಯ ಮಾಡುತ್ತೀರಾ? then you will reply, ನೀವು ಈ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡುತ್ತೀರಿ. sure brother, ಅದು ಖಂಡಿತ ಸಹೋದರರೇ, tomorrow at such and such a time I will definitely come to you. ನಾಳೆಯ ದಿವಸ ನಾನು ಖಂಡಿತವಾಗಿ ನಿಮ್ಮ ಬಳಿಗೆ ಬಂದು ಈ ಒಂದು ಕೆಲಸವನ್ನ Such ಮಾಡಿಕೊಡುತ್ತೇನೆ. and such a time I will come to you. ನಾನು ಅಂತ ಸಮಯದಲ್ಲೇ ಈ ಸಮಯದಲ್ಲೇ ಬಂದು ನಿಮಗೆ ಇದೊಂದು ಸಹಾಯ ಮಾಡುತ್ತೇನೆ. My question is, ಈಗ ಪ್ರಶ್ನೆ ಇರುವುದೇನೆಂದ್ರೆ, will you really go to that person on that particular time? ಖಂಡಿತವಾಗಿ ಆ ಒಂದು ಸಮಯಕ್ಕೆ ಅವರ ಒಂದು ಸ್ಥಳಕ್ಕೆ ನೀವು ಹೋಗುತ್ತೀರಾ? Another example, ಇನ್ನೊಂದು ಉದಾಹರಣೆ, you will borrow money from your brother ನಿಮ್ಮ ಸಹೋದರನಿಂದ ನೀವು ಹಣವನ್ನು ತೆಗೆದುಕೊಂಡಿದ್ದೀರಿ. and you will tell that person, ನೀವು ಆ ವ್ಯಕ್ತಿ ಈ ರೀತಿಯಲ್ಲಿ ಹೇಳುತ್ತೀರಿ, brother, ಸಹೋದರನೇ, on some day, ಆ ಒಂದು ದಿವಸ, particular day, ಆ ಒಂದು ನಾನು ಹೇಳಿದಂತಹ ದಿವಸ I will give you payback your money. ನಿನ್ನ ಹಣವನ್ನ ನಾನು ತಿರುಗಿ ನಿನಗೆ ಕೊಡುತ್ತೇನೆ. I will give whatever amount you gave me, I will give it on you, give it to you on a particular day. ಏನು ಹಣವನ್ನ ನೀನು ನನಗೆ ಕೊಟ್ಟಿದೆಯೋ ನಾನು ಹೇಳುವಂತ ಈ ದಿನಾಂಕದಲ್ಲಿ ನಿನಗೆ ನಾನು ಖಂಡಿತವಾಗಿ ಆ ಹಣವನ್ನು ಕೊಡುತ್ತೇನೆ. Question to you, ಪ್ರಶ್ನೆ ಏನು ಅಂತಂದರೆ, will you really pay that person, pay back the person on that particular ಆ day? ವ್ಯಕ್ತಿಗೆ ಆ ಒಂದು ದಿನದಲ್ಲೇ ನೀವು ಹಣವನ್ನ ಹಿಂತಿರುಗಿಸಿ ಕೊಡುತ್ತೀರಾ? No, if you do such things, ಒಂದು ವೇಳೆ ಇಂಥ ಕಾರ್ಯಗಳನ್ನ ನೀವು ಮಾಡದೇ ಮಾಡುವುದಾದರೆ you are a faithful person, ನೀವೊಬ್ಬರು ನಂಬಿಕಸ್ಥ ಮನುಷ್ಯರಾಗಿದ್ದೀರಿ. you are a reliable person. ನೀವೊಬ್ಬ ವಿಶ್ವಾಸ ಅರ್ಹರಾದ That ಮನುಷ್ಯರಾಗಿದ್ದೀರಿ. means people, the family, your friends, the church and God can trust on you. ಜನರು, ನಿಮ್ಮ ಸಹೋದರರು, ಅದೇ ರೀತಿ ವಿಶ್ವಾಸಿಗಳು, ಈ ಲೋಕದ ಜನರು, ಅದೇ ರೀತಿ ದೇವರು ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನು ಇಡಬಹುದು. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, God keeps His word. Titus chapter 1 verse number 2 says, God keeps His word. ತೀರ್ಥರ ಪತ್ರಿಕೆ 1:2 ವಚನದಲ್ಲಿ ನೋಡುವಾಗ ದೇವರು ಆತನ ಮಾತುವನ್ನ ನೆರವೇರಿಸುವವನಾಗಿದ್ದಾನೆ. And the Bible says in Ephesians chapter 5 verse number 1, as we are His children, we are to become like God. ಎಫೆಸವರದ ಪತ್ರಿಕೆ 5:1 ವಚನದಲ್ಲಿ ಕೂಡ ಆ ವಾಕ್ಯದ ಅರ್ಥ ಈ ರೀತಿಯಲ್ಲಿ ಹೇಳ್ತಾ ಇದೆ, ಆತನ ಇದ್ದ ರೀತಿಯಲ್ಲಿ ನಾವು ಕೂಡ ಆತನ ಸ್ವಭಾವ ಸಾರೂಪ್ಯ ಉಳ್ಳವರಾಗಿರಬೇಕು. Hallelujah. So you understanding this message? ಈ ಒಂದು ಸಂದೇಶವನ್ನು ನಿಮಗೆ ಅರ್ಥವಾಗ್ತಾ ಇದೆಯಾ? Let me give you another example. ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೇನೆ. This is the matter of 15 years ago. ಇದು 15 ವರ್ಷಗಳ ಹಿಂದೆ ನಡೆದಂತ ಘಟನೆ. So there were two believer families in our church. ನಮ್ಮ ಸಭೆಯಲ್ಲಿ 2 ವಿಶ್ವಾಸಿ ಕುಟುಂಬ ಇತ್ತು. One of the believers in our church, ನಮ್ಮ ಸಭೆಯಲ್ಲಿದ್ದ ಆ ಒಬ್ಬ ವಿಶ್ವಾಸಿ, his TV in his house had a problem. ಅವರ ಮನೆಯಲ್ಲಿ ಟಿವಿ ಹಾಳಾಗಿ ಹೋಗಿತ್ತು. So he had another believer friend in our church. ನಮ್ಮ ಸಭೆಯಲ್ಲಿ ಇನ್ನೊಬ್ಬ ವಿಶ್ವಾಸಿ ಅವರಿಗೆ ಒಂದು ಸ್ನೇಹಿತರಾಗಿದ್ದರು. So he said, your TV has a problem, I will come and repair it. ನಿಮ್ಮ ಟಿವಿಗೆ ರಿಪೇರ್ ಆಗಿದೆ, ಅದು ಸರಿ ಇಲ್ಲ, ನಾನು ಅದನ್ನು ರಿಪೇರ್ ಮಾಡಿಕೊಡುತ್ತೇನೆ ಅಂತ ಅನ್ಕೊಂಡು ಹೇಳುತ್ತಾರೆ. And this person went to his house. ಈ ವ್ಯಕ್ತಿ ಆ ಒಂದು ಸಹೋದರನ ಮನೆಗೆ ಹೋಗುತ್ತಾರೆ. He removed the TV and he completely opened up all the inner parts of the TV. ಸಂಪೂರ್ಣವಾಗಿ ಟಿವಿಯ ಒಳಭಾಗವನ್ನು ತೆಗೆದು ಬಿಚ್ಚಿ ಇಡುತ್ತಾರೆ. Then he came to know, I cannot repair this television. ತದನಂತರ ಅವರಿಗೆ ಗೊತ್ತಾಗದೆ, ಬಿಚ್ಚಿದ ನಂತರ ಈ ಒಂದು ಟಿವಿಯನ್ನು ನನಗೆ ಸರಿ ಮಾಡಲು ಸಾಧ್ಯವಿಲ್ಲ ಅಂತ ಅರ್ಥವಾಗ್ತದೆ. Then this believer of Christ, he asked the owner of the television. ತದನಂತರ ಆ ಒಂದು ಟಿವಿಯ ಓನರ್ ಆಗಿರುವಂತಹ ಆ ಸಹೋದರನ ಬಳಿ ಈ ರೀತಿಯಲ್ಲಿ ಕೇಳುತ್ತಾರೆ, Brother, give me $1,000. ಓ ಸಹೋದರನೇ, ನನಗೆ $1,000 ಕೊಡು. And so and so part is required for this television. ಈ ಒಂದು ಟಿವಿಗೆ ಯಾವುದೋ ಒಂದು ಪಾರ್ಟ್ ಅಗತ್ಯವಾಗಿದೆ, I will go and bring it. ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆ. The brother believed on this person. ಆ ಸಹೋದರನು ಈ ಒಂದು ರಿಪೇರ್ ಮಾಡುತ್ತಿದ್ದ ಸಹೋದರನ ಮೇಲೆ ನಂಬಿಕೆ ಇಟ್ಟರು. Gave $1,000. $1,000 ಅವರಿಗೆ ಕೈಗೆ Not ಕೊಟ್ಟರು. asking any question, he simply gave $1,000. ಕೇವಲ ಏನು ಪ್ರಶ್ನೆಯನ್ನು ಕೇಳದೆ, ಇದಕ್ಕೊಂದು ಪಾರ್ಟ್ ಬೇಕಲ್ವಾ, ತೆಗೆದುಕೊಂಡು ಬನ್ನಿರಿ ಅನ್ನೋದನ್ನ ಕೇಳಿ $1,000 ಕೊಟ್ಟರು. After taking that $1,000, ಆ $1,000 ಆ ರಿಪೇರ್ ಮಾಡುತ್ತಿದ್ದಂತ ವ್ಯಕ್ತಿ ಸಹೋದರನ ಯಾರು ತೆಗೆದುಕೊಂಡ ನಂತರ he never came back. ಆತ ತಿರುಗಿ ಬರಲೇ ಇಲ್ಲ. The television is open. ಅದೇ ರೀತಿಯಲ್ಲಿ ಟಿವಿ ಹಾಲ್ ನಲ್ಲಿ ಬಿಚ್ಚಿ ಅಲ್ಲೇ ಇದೆ. Then that person, that believer or owner of the TV, ತದನಂತರ ಆ ಒಂದು ಟಿವಿಯ ಓನರ್ got some other person and he made his repair. ಇನ್ನೊಬ್ಬ ವ್ಯಕ್ತಿಯನ್ನು ರಿಪೇರ್ ಮಾಡುವಂತ ಎಲೆಕ್ಟ್ರಿಷಿಯನ್ ಅನ್ನು ಕರೆದುಕೊಂಡು ಅದನ್ನು ಸರಿಪಡಿಸಿದರು. Church, what kind of people we are? ನಾವು ಎಂತ ಜನರಾಗಿದ್ದೇವೆ? Can people trust us? ಜನರು ನಮ್ಮನ್ನ ನಂಬಿಕೆ ಇಡಬಹುದಾ? Can God trust us? ದೇವರು ನಮ್ಮನ್ನ ನಂಬಬಹುದಾ? Can the pastor trust us? ಸೇವಕರು ನಮ್ಮನ್ನ ನಂಬಬಹುದಾ? Your company or your
boss can custom you. ನಿಮ್ಮ ಒಂದು ಕೆಲಸ ಮಾಡುವ ಜಾಗದಲ್ಲಿ ಇರುವಂತ ಯಜಮಾನರು ಅಥವಾ ಮೇಲಾಧಿಕಾರಿಗಳು ನಿಮ್ಮನ್ನು ನಂಬಬಹುದು. Christians should be known for their integrity. ಕ್ರೈಸ್ತರು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ನೋಡುವಾಗ ಅವರು ದೃಢತೆಗೆ ಅವರು ಹೆಸರುವಾಸಿಯಾಗಿದ್ದಾರೆ. A great man once said like this. ಒಂದು ಬಾರಿ ಶ್ರೇಷ್ಠ ಮನುಷ್ಯರು ಈ ರೀತಿಯಲ್ಲಿ ಹೇಳುತ್ತಾರೆ. He says, as I grow older, ನಾನು ಬೆಳೆಯುತ್ತಾ ಬೆಳವಣಿಗೆ ಹೊಂದುವಾಗ I pay less attention to what men say. ಮನುಷ್ಯನು ಏನನ್ನ ಮಾತನಾಡುತ್ತಾನೋ ಅದಕ್ಕೆ ನಾನು ಪ್ರಾಮುಖ್ಯತೆ ಕಡಿಮೆಯನ್ನು ಕೊಡುತ್ತೇನೆ. But I just watch what they do. ಅವರು ಏನನ್ನು ಮಾಡುತ್ತಾರೋ ಅದನ್ನು ನಾನು ಗಮನಿಸುತ್ತೇನೆ, ಅದನ್ನು ನಾನು ನೋಡುತ್ತೇನೆ, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೇನೆ. I believe this is a profound statement. ಇದೊಂದು ಬಹಳ ಆಳವಾದ ಒಂದು ಮಾತು ಎಂದು ನಾನು ನಂಬುತ್ತೇನೆ. Do you know what the psalmist says in chapter 50 verse number 4? ಕೀರ್ತನೆ 15ನೇ ಅಧ್ಯಾಯ 4ನೇ ವಚನ ಏನನ್ನೇ ಹೇಳ್ತದೆ It ಗೊತ್ತಾ? is an important characteristic for a child of God. ದೇವರ ಮಗುವಿಗೆ ಪ್ರಾಮುಖ್ಯವುಳ್ಳ ಒಂದು ವ್ಯಕ್ತಿತ್ವವನ್ನು ಕೊಡುವಂತದ್ದಾಗಿದೆ. No, it says like this. ಅದು ಈ ರೀತಿಯಲ್ಲಿ ಹೇಳುತ್ತದೆ. Those who keep their promises even when it hurts. ನಷ್ಟವಾದರೂ ನೀನು ಪ್ರಮಾಣ ತಪ್ಪದವನಾಗಿರಬೇಕು ಅನ್ನೋದನ್ನ ದೇವರ ವಾಕ್ಯ ಹೇಳುತ್ತದೆ. ಅದೇ ನಮಗೆ ಸತ್ಯವೇದ ಹೇಳ್ತದೆ. If you want to dwell in the presence of ನೀನು God, ದೇವರ ಪ್ರಸನ್ನತೆಯಲ್ಲಿ ನೀನು ಇರಬೇಕಾದ್ರೆ, ನೆಲೆಗೊಳ್ಳಬೇಕಾದರೆ, if you want to reach the holy place of ನೀನು God, ದೇವರ ಪರಿಶುದ್ಧವಾದ ಸ್ಥಳವನ್ನು ನೀನು ಮುಟ್ಟಬೇಕಾದರೆ, if you would stand in the presence of ನೀನು God, ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ನಿಲ್ಲಬೇಕಾದರೆ, one of the characters, ಒಂದು ವ್ಯಕ್ತಿತ್ವ ನಿನ್ನಲ್ಲಿ ಇರಬೇಕು. even if it hurts, he must keep his promises. ಒಂದು ವೇಳೆ ನಿನಗೆ ನೋವಾದರೂ ಕೂಡ, ನಿನಗೆ ಕಷ್ಟವಾದರೂ ಬಾಧೆಯಾದರೂ ಕೂಡ, ನಷ್ಟವಾದರೂ ಕೂಡ ನೀನು ಪ್ರಮಾಣವನ್ನು ತಪ್ಪಬಾರದು. Hallelujah. Two things in this world. ಈ ವಿಚಾರದಲ್ಲಿ ಎರಡು ವಿಚಾರಗಳಿದ್ದಾವೆ. One is called reputation. ಒಂದು ಏನಂದ್ರೆ ಮರ್ಯಾದೆ ಅಥವಾ ನಮಗೆ ಸಿಗುವಂತ ಗೌರವ. Number two is character. ಎರಡನೇದಾಗಿ ವ್ಯಕ್ತಿತ್ವ ಎಂದು ನಾವು ನೋಡ್ತಾ ಇದ್ದೇವೆ. There are difference between reputation and character. ಈ ಗೌರವ, ಮರ್ಯಾದೆ ಅಥವಾ ಈ ಒಂದು ವ್ಯಕ್ತಿತ್ವದಲ್ಲಿರುವಂತ ವ್ಯತ್ಯಾಸ ಯಾವುದು ನೋಡುವಾಗ, Reputation is what people think you are. ಗೌರವ ಅನ್ನೋದು ಜನರು ನಿನ್ನ ಬಗ್ಗೆ ಏನನ್ನು ಆಲೋಚನೆ ಮಾಡ್ತಾರೋ ಆ ವಿಚಾರ ಗೌರವವಾಗಿದೆ. Number two, ಎರಡನೇದಾಗಿ character means ವ್ಯಕ್ತಿತ್ವ ಅಂದರೆ what God says you are. ದೇವರು ನೀನು ಏನಾಗಿದ್ದಿ ಎಂದು ಆತನು ಹೇಳುತ್ತಾನೋ ಅದು ವ್ಯಕ್ತಿತ್ವವಾಗಿದೆ. You understand this? ಇದು ನಿಮಗೆ ಅರ್ಥವಾಯಿತು? Some people say, ಕೆಲವರು ಈ ರೀತಿಯಲ್ಲಿ ಹೇಳ್ತಾರೆ, very reputed person. ಬಹಳ ಗೌರವವುಳ್ಳಂತ ಮನುಷ್ಯ ಅವರು. This is what people think about you. ಜನರು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ಅದು ಅದಾಗಿದೆ. No, but what is a character? ಆದ್ರೆ ಇರುವಂತ ವ್ಯಕ್ತಿತ್ವ ಯಾವ್ದಾಗಿದೆ? What God says you are. ದೇವರು ನಿಮ್ಮ ಬಗ್ಗೆ ಏನನ್ನು ಹೇಳುತ್ತಾನೋ ಅದೇ ನಿಮ್ಮ ವ್ಯಕ್ತಿತ್ವವಾಗಿದೆ. Hallelujah. Keeping your word, it develops your inner character. ಸಮಯ ನಿಮ್ಮ ಮಾತನ್ನ ನೀವು ನೆರವೇರಿಸೋದು ಅದು ನಿಮ್ಮ ಒಂದು ವ್ಯಕ್ತಿತ್ವವನ್ನ ಕಟ್ಟುವಂತದ್ದಾಗಿದೆ. Hallelujah. Every word you speak, you communicate, you write, it matters to God. ನೀವು ಯಾವುದೇ ಮಾತು ನೀವು ಬರೆಯುವುದಾಗಿರ್ಬೋದು, ಆಡೋದಾಗಿರ್ಬೋದು, ಆಲೋಚನೆ ಮಾಡೋದು ಅದು ಬಹಳ ಪ್ರಾಮುಖ್ಯವುಳ್ಳದು. ಅದು ಯಾವಾಗಲೂ ಕೂಡ ಲೆಕ್ಕಕ್ಕೆ ಬರುವಂತದ್ದಾಗಿದೆ. God created this universe by His words. ದೇವರು ಈ ಲೋಕವನ್ನು ಹೇಗೆ ಉಂಟು ಮಾಡಿದರೆ ಎಂದು ನೋಡುವಾಗ ತನ್ನ ಬಾಯಿ ಮಾತಿನಿಂದ ಉಂಟು ಮಾಡಿದನು. Whatever He spoke, whatever He said, it happened so. ಆತನು ಏನನ್ನೇ ಹೇಳಿದರು ಅದು ಹಾಗೆ ನಡೆಯಿತು. ಆತನ ಮಾತಿನ ಪ್ರಕಾರದಲ್ಲಿ ಉಂಟಾಯಿತು ಎಂದು ನಾವು ನೋಡ್ತಾ The God ಇದ್ದೇವೆ. who created the universe by His word, the same God, He pays attention how we use our words. ದೇವರು ಯಾವ ರೀತಿಯಲ್ಲಿ ತನ್ನ ಮಾತಿನ ಮುಖಾಂತರವಾಗಿ ಸರ್ವ ಲೋಕವನ್ನು ಉಂಟು ಮಾಡಿದರೋ ಅದೇ ರೀತಿಯಲ್ಲಿ ತನ್ನ ಮಕ್ಕಳು ತನ್ನ ಬಾಯಲ್ಲಿ ಮಾತನಾಡುವ ಒಂದೊಂದು ಮಾತನ್ನು ಕೂಡ ಆತನು ಗಮನಿಸುತ್ತಾನೆ. The Bible says words actually carry the spiritual power within it. ನಾವು ಏನನ್ನ ಮಾತನಾಡುತ್ತೇವೋ ಅದರಲ್ಲಿ ಒಂದು ಆತ್ಮಿಕವಾದ ಶಕ್ತಿ ಇದೆ ಅನ್ನೋದನ್ನು ಸತ್ಯವೇದ ಹೇಳುತ್ತದೆ. Even the Bible says death and life are in the power of our tongue. ಜೀವ ಮರಣಗಳು ನಾಲಿಗೆಯ ವಶ ಎಂದು ನಾವು ನೋಡ್ತಾ ಇದ್ದೇವೆ. ನಿಮ್ಮ ಮಾತುಗಳ ಮುಖಾಂತರ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು. ಅದೇ ಒಂದು ಮಾತುಗಳ ಮುಖಾಂತರವಾಗಿ ನೀವು ಇನ್ನೊಬ್ಬರಿಗೆ ನೀವು ದುಃಖವನ್ನು ಕೊಡಬಹುದು. ನೀವು ಅದೇ ಮಾತುಗಳಿಂದ ನೀವು ಒಬ್ಬರನ್ನ ಕಟ್ಟಬಹುದು. ನೀವು ಅದೇ ಮಾತುಗಳಿಂದ ನೀವು ಇನ್ನೊಬ್ಬರನ್ನ ಕಿತ್ತು ಹಾಕಬಹುದು. ಸತ್ಯದ ರೀತಿಯಲ್ಲಿ ಹೇಳ್ತಾ ಇದೆ, ಜೀವ ಮರಣಗಳು ನಮ್ಮ ನಾಲಿಗೆಯ ವಶವಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯದ ಮೇಲೆ ಯೇಸು ಕ್ರಿಸ್ತನು ಒಂದು ವಿಚಾರ ನಮಗೆ ಕಲಿಸಿಕೊಟ್ಟಿದ್ದಾನೆ.
12 verse number 36 and 37. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 36-37 ವಚನಗಳು. Read what the Bible says. ಸತ್ಯವೇದ ಏನನ್ನು ಹೇಳುತ್ತದೆ ಅನ್ನೋದನ್ನು ನೋಡಿಕೊಳ್ಳೋಣ. And I tell you this, you must give an account on judgment day for every idle word you speak. The words you say will either acquit you or condemn you. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಮಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಯಾವಾಗ ಮಾತನಾಡುತ್ತೀರೋ, ನೀವು ಇನ್ನೊಬ್ಬರಿಗೆ ಟೆಕ್ಸ್ಟ್ ಮಾಡುವಾಗ, ನೀವು ಇನ್ನೊಬ್ಬರಿಗೆ ಇಮೇಲ್ ಮಾಡುವಾಗ, ನಿಮ್ಮ ಮಾತುಗಳನ್ನು ನೀವು ಉಪಯೋಗಿಸುವಾಗ, ನೀವು ಇನ್ನೊಬ್ಬರಿಗೆ ಮಾತು ಕೊಡುವಾಗ, ನೀವು ಏನನ್ನ ಮಾತು ಕೊಟ್ಟಿದ್ದೀರೋ ಹೇಳಿದ್ದೀರೋ ಅದನ್ನ ಮಾಡುವವರಾಗಿರಿ. ನಿಮ್ಮ ಮಾತನ್ನ ನೆರವೇರಿಸುವವರಾಗಿರ್ರಿ. ಸಭೆಯಲ್ಲಿ ನಾವು ಏನನ್ನೇ ಮಾತನಾಡಿದರು, ಏನನ್ನೇ ನಾವು ವಾಗ್ದಾನ ಅಥವಾ ಅವರಿಗೆ ನಾವು ಹೀಗೆ ಮಾಡುತ್ತೇವೆ ಎಂದು ಮಾತು ಕೊಟ್ಟರೆ, ಸಭೆಯಲ್ಲಿ ನೀವು ಕೈ ಎತ್ತುವಾಗ ಆ ಸೇವಕರು ನಿಮಗೋಸ್ಕರ ಏನಾದರೂ ಒಂದು ಸಹಾಯವನ್ನು ಕೇಳುವಾಗ, ದೇವರು ನಿಮ್ಮ ಬಳಿ ಏನಾದರೂ ಒಂದು ಕೇಳುವಾಗ, ನಿಮ್ಮ ಕರವನ್ನು ನೀವು ಎತ್ತುವಾಗ, ಅದರ ಅರ್ಥ ಏನಂದ್ರೆ ಪರಲೋಕದ ಮೇಲೆ ಆಣೆ ಇಡುವವರು ನೀವಾಗಿರುತ್ತೀರಿ. ನೀವು ಏನನ್ನ ಮಾತನಾಡಿದ್ರೆ ಅದರ ವಿಚಾರ ಬಹಳವಾಗಿ ಎಚ್ಚರವಾಗಿರಿ. ನಿಮ್ಮ ಒಂದು ಸ್ನೇಹಿತರಿಗೆ ಯಾವ ರೀತಿಯಲ್ಲಿ ನೀವು ಟೆಕ್ಸ್ಟ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ, ಅದರ ಮೇಲೆ ನಿಮ್ಮ ಗಮನವಿರಲಿ. ಒಂದು ವೇಳೆ ನೀವು ಮಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವುದಾದರೆ ನೀವು ಅದನ್ನ ಮಾಡುತ್ತೀರಿ ಅಥವಾ ಮಾಡಕ್ಕೆ ನನಗೆ ಸಾಧ್ಯ ಎಂದು ಹೇಳುವುದು ಬೇಡ. ಕರ್ತನ ಪರಿಶುದ್ಧನಾದ ಸ್ತೋತ್ರವಾಗಲಿ. ಆದರೆ ಕೆಲವು ಬಾರಿ ನಾವು ಮಾತುಗಳನ್ನು ಕೆಲವು ಬಾರಿ ಕೊಡುತ್ತೇವೆ, ಕೆಲವು ಸಂದರ್ಭ ಪರಿಸ್ಥಿತಿಗಳು ಬರುತ್ತವೆ, ಆ ಒಂದು ಮಾತುಗಳನ್ನು ನೆರವೇರಿಸಲು ನಮಗೆ ಸಾಧ್ಯವಾಗೋದಿಲ್ಲ. ಅಂತ ಒಂದು ಸಮಯದಲ್ಲಿ ದೇವರ ಮುಂದೆ ನಾವು ಕ್ಷಮೆಯನ್ನು ಕೇಳಬೇಕು. ನಾವು ಮುಂದೆ ನಮ್ಮ ಜೀವಿತದಲ್ಲಿ ಮುಂದೆ ಹೋಗಬೇಕು. ದೇವರ ಸನ್ನಿಧಾನದಲ್ಲಿ ಇದ್ದು ನಾವು ದೇವರ ಸಹಾಯವನ್ನು ಬೇಡಿಕೊಳ್ಳಬೇಕು. ದೇವರೇ, ನಾನು ಯಾವ್ದಾದ್ರೂ ಮಾತನ್ನು ನಾವು ಕೊಡುವುದಾದರೆ ಅದನ್ನ ಪೂರ್ಣಗೊಳಿಸುವಂತೆ ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸಬೇಕು. ಸಭೆ, ನಿಮ್ಮನ್ನ ನೀವು ಇವತ್ತಿನ ದಿವಸ ಪ್ರಶ್ನೆ ಮಾಡ್ರಿ, ದೇವರು ನನ್ನ ಮೇಲೆ ನಂಬಿಕೆ ಇಡಬಹುದಾ? ನಾನು ದೇವರಿಗೆ ವಿಶ್ವಾಸ ಅರ್ಹನಾಗಿದ್ದೇನೆ. ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, ಸ್ವಲ್ಪದರಲ್ಲಿ ನೀನು ನಂಬಿಕಸ್ಥನಾದರೆ ನೀನು ದೊಡ್ಡದರಲ್ಲಿ ನಂಬಿಕಸ್ಥನಾಗಿರುತ್ತಿ ಅನ್ನೋದನ್ನ ದೇವರ ವಾಕ್ಯ ಹೇಳುತ್ತದೆ. ಇವತ್ತಿನ ದಿವಸದ ವಾಕ್ಯ ಇದು ನಿಮಗಾಗಿ ಆಗಿದೆ. ನಾವು ಎಷ್ಟು ನಂಬಿಕಸ್ಥರಾಗಿ ಅಥವಾ ನಾವು ಎಷ್ಟು ವಿಶ್ವಾಸ ಅರ್ಹರಾಗಿದ್ದೇವೆ. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Proverbs chapter 20 verse number 6. ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಚನ. Matthew chapter 12 verse number 36 and 37. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 36-37ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ರಜಾವೃತನೆ, ನಮ್ಮ ಬಾಯಲ್ಲಿ ಮಾತ್ರ ಹೊರಡುವಾಗ ನಾವು ಯಾರಿಗಾದರೂ ಕರ್ತನೆ ಕರ್ತನೆ ಮಾತು ಕೊಟ್ಟಿರೋದಾದರೆ ಕರ್ತನೆ ಅದನ್ನ ನೆರವೇರಿಸುವಂತ ಶಕ್ತಿ ಸಾಮರ್ಥ್ಯ ಕರ್ತನೆ ನಿನ್ನ ಜ್ಞಾನವನ್ನು ನಮಗೆ ದಯಪಾಲಿಸು ಸ್ವಾಮಿ. ಕರ್ತನೆ, ಒಂದು ವೇಳೆ ಅದು ನಮಗೆ ಸಾಧ್ಯವಿಲ್ಲ ಎನ್ನುವುದಾದ್ರೆ ಆ ಮಾತನ್ನು ನಾವು ಹಿಂದೆ ತೆಗೆಯುವಾಗ, ಆ ಮಾತನ್ನ ಕೊಡದೇ ಇರುವಾಗ ನಮಗೆ ಸಹಾಯ ಮಾಡು. ಆ ಒಂದು ಜ್ಞಾನ ಪವಿತ್ರಾತ್ಮ ನಡೆಸುವಿಕೆ ನಮಗೆ ಉಂಟಾಗುವುದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವೇಳೆ ಎಲ್ಲಾದ್ರೂ ಮಾತು ತಪ್ಪಿರುವುದಾದ್ರೆ ಕರ್ತನೆ ನಿನ್ನ ಮುಂದೆ, ಕರ್ತನೆ ರಾಜ ನಿನ್ನ ಜನರ ಮುಂದೆ, ನಿನ್ನ ಮಕ್ಕಳ ಮುಂದೆ ನಾವು ಕ್ಷಮೆಯನ್ನೇ ಯಾಚಿಸುತ್ತೇವೆ. ಕರ್ತನೆ ರಾಜ, ನೀನು ತಾನು ನಮ್ಮನ್ನು ಕ್ಷಮಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಪರಿಶುದ್ಧನಾದ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ಕರ್ತನೆ, ನೀನು ತಾನೇ ನಮ್ಮನ್ನು ನಡೆಸು. ಮಾತು ಕೊಟ್ಟು ಮಾತು ತಪ್ಪುವಂತೆ ಮಾಡುವಂತೆ ಕರ್ತನೆ ನಮ್ಮನ್ನ ಎಲ್ಲ ಕರ್ತನೆ ಈ ರೀತಿಯಲ್ಲಿ ಮಾಡುವಂತೆ ಪ್ರೇರೇಪಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದೆ.
ಕರ್ತನೆ, ಯಾವ ರೀತಿಯಲ್ಲಿ ನೀನು ನಿನ್ನ ಮಾತು ಸ್ವಾಮಿ ಭೂಮಿ ಆಕಾಶಗಳು ಅಳಿದು ಹೋದರು ನಿನ್ನ ಮಾತು ಅಳಿದು ಹೋಗೋದೇ ಇಲ್ಲ ಎನ್ನುವ ರೀತಿಯಲ್ಲಿ ನಿನ್ನ ಮಕ್ಕಳಾದ ನಾವು ಕೂಡ ಅದೇ ರೀತಿಯಲ್ಲಿ ನಡೆದುಕೊಡುವಾಗ ನೀನು ತಾನು ಸಹಾಯ ಮಾಡು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.